ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿ ರುಚಿನ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಒಂದು ಹೆಲ್ತಿಯಾದ ಮೊಳಕೆಕಾಳಿನ ಸಲಾಡನ್ನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಬನ್ನಿ. ಯಾವಾಗಲೂ ಒಂದೇ ರೀತಿ ತಿಂದು ಬೋರ್ ಆಗಿರುತ್ತೆ. ಸೊ ಡಿಫ್ರೆಂಟಾಗಿ ಬೇಕು ಅಂತ ಅಂದಾಗ ಈ ರೀತಿ ಕಾಳುಗಳನ್ನ ಮೊಳಕೆ ಕಟ್ಕೊಳ್ಳೋಣ. ಇಲ್ಲಿ ಕಡಲೆಬೀಜ ಕೂಡ ಹಾಕ್ಕೋಬೋದು, ಮೆಂತ್ಯ ಕೂಡ ಹಾಕ್ಕೋಬೋದು. ನೋಡಿ, ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮಳ್ತಾ ಇರೋ ನೀರಿಗೆ ನಾನಿಲ್ಲಿ ಮೊಳಕೆ ಬಂದಿರೋ ಅಂಥ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಅರ್ಧ ನಿಮಿಷದ ನಂತರ ನೋಡಿ ಈ ರೀತಿ ಕುದಿ ಬರುತ್ತೆ. ಈ ರೀತಿ ಕುದಿ ಬಂದಾಗ ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಕಷ್ಟು ಪ್ರೋಟೀನ್ಗಳಿರುತ್ತೆ ಮೊಳಕೆ ಕಾಳಲ್ಲಿ. ಮೊಳಕೆ ಕಟ್ಟಿದಾಗ ಇದರಲ್ಲಿರೋಂಥ ವಿಟಮಿನ್ ಡಬಲ್ ಆಗುತ್ತೆ ಕಾಳಲ್ಲಿ. ನೋಡಿ, ಒಂದೇ ಸೆಕೆಂಡಿಗೆ ಆಫ್ ಮಾಡಿಕೊಂಡು ಬಿಸಿನೀರಿಗೆ ಹಾಕ್ಬಿಟ್ಟು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಮೆತ್ತಗಾಗಬೇಕಷ್ಟೇ ಕಾಳು. ಇದನ್ನು ಸೋಸ್ಕೋತಾ ಇದ್ದೀನಿ ನಾನು. ಹಾಗೆ ತಣ್ಣೀರನ್ನು ಹಾಕ್ಕೋತಾ ಇದ್ದೀನಿ. ತಣ್ಣೀರನ್ನು ಹಾಕಿದ ತಕ್ಷಣ ಬೇಗ ತಣ್ಣಗಾಗುತ್ತೆ. ಇದು ಚೆನ್ನಾಗಿ ನೀರು ಸೋರ್ಕೋಬೇಕು. ಇದಕ್ಕೆ ನಾವು ಯಾವುದೇ ಕಾಳನ್ನ ಬೇಕಾದರೂ ಮೊಳಕೆ ಕಟ್ಕೊಂಡು ಹಾಕ್ಕೋಬೋದು. ಜೊತೆಗೆ ಕಡಲೆ ಬೀಜ ಎಲ್ಲ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 4ರಿಂದ 5 ಬಾದಾಮಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. 1 ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ 1 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಸಲಾಡ್ ಮಾಡಲಿಕ್ಕೆ ಬೇಕಾಗಿರೋ ಅಂಥ ಐಟಮ್ಸು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ದಾಳಿಂಬೆ ಕಾಳನ್ನು ತೊಗೊಂಡಿದ್ದೀನಿ. ಡಯಟಲ್ಲಿರೋರು ಯಾವಾಗಲೂ ನಾರ್ಮಲ್ ಸಲಾಡ್ ಅಥವಾ ಪ್ಲೈನ್ ಮೊಳಕೆ ಕಾಳು ಅದೆಲ್ಲ ರೆಗ್ಯುಲರಾಗಿ ತಿಂದು ಬೋರ್ ಆಗಿರುತ್ತೆ. ಸೊ ಅವರಿಗೆ ತಿನ್ನೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಡಿಫ್ರೆಂಟಾಗಿ ಒಂದು ಚಾಟನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ತಣ್ಣಗಾದ್ಮೇಲೆ ಕಾಳನ್ನು ಹಾಕ್ತಾಯಿದ್ದೀನಿ ಒಂದು ಬೌಲ್ಗೆ. ಅದಾದ ನಂತರ ದಾಳಿಂಬೆ ಕಾಳು ಏನಿತ್ತು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನಾನಿವಾಗ ಕಟ್ ಮಾಡಿರೋವಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಟೇಸ್ಟ್ ಕೂಡ ಅಂತ ಒಂದು ಐಟಮ್ ಯಾವುದಪ್ಪ ಅಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಇಂಗ್ರೀಡಿಯೆಂಟು ಈ ಸಲಾಡ್ಗೆ ಟೇಸ್ಟನ್ನು ಕೊಡುತ್ತೆ ಅಂತ. ತುರಿದಿಟ್ಟಿರೋವಂಥ ಕ್ಯಾರೆಟು ಮತ್ತು ಕಟ್ ಮಾಡಿರೋವಂಥ ಕೊತ್ತಂಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಬಾದಾಮಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಇಲ್ಲಿ ನಾವು ಒಣದ್ರಾಕ್ಷಿ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ನೋಡಿ, ಇಲ್ಲಿ ನಾನು ಪುದೀನ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಈ ಸಲಾಡ್ಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ಲೆಮನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಲಾಡ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನಾರ್ಮಲ್ ಸಲಾಡ್ ಮಾಡಿದ್ರೆ ತಿನ್ನೋದಿಲ್ಲ. ಈ ರೀತಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಖಂಡಿತ ಖುಷಿಯಾಗಿ ತಿಂತಾರೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸಂಜೆ ಟೈಮು ಮಸಾಲೆ ಪುರಿ, ಪಾನಿಪುರಿ, ಸಮೋಸ ಇದರ ಬದಲು ಈ ರೀತಿ ಹೆಲ್ತಿಯಾದ ಒಂದು ಸ್ನ್ಯಾಕನ್ನು ತಿಂದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಜಂಕ್ ಫುಡ್ನ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ನಾವು ಕಾಳನ್ನು ನೆನೆಸಿ ಮೊಳಕೆ ಕಟ್ಟೋದ್ರಿಂದ ಅದರ ವಿಟಮಿನ್ ಏನಿರುತ್ತೆ ಕಾಳಲ್ಲಿ ಅದು ಡಬಲ್ ಆಗುತ್ತೆ. ಸೊ ಇದರಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಪ್ರೋಟೀನ್ಗಳು ಸಿಗುತ್ತೆ ನಮಗೆ. ನೋಡಿ, ಫೈನಲಿ ಸಲಾಡ್ ರೆಡಿಯಾಗಿದೆ. ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳೋಣ. ನಾನು ಈರುಳ್ಳಿಯನ್ನು ಇಡ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ನನ್ನ ಈ ಸಲಾಡ್ ಹೇಗಿತ್ತು, ಇಷ್ಟ ಆಯಿತಾ ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕೂಡ ಈ ರೀತಿ ಸಲಾಡ್ ಟ್ರೈ ಮಾಡಿ, ಖಂಡಿತ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ.
ಮಕ್ಕಳಂತೂ ಖುಷಿಯಾಗಿ ತಿಂತಾರೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.